ನಮಸ್ತೆ, ನಾನು ಅಪರ್ಣಾ ಭಟ್. ಅಭಿಜ್ಞಾ ಈಸಿ ಇಂಗ್ಲೀಷ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಬಿಲ್ಡ್ ಯೋರ್ ವೊಕ್ಯಾಬ್ಯುಲರಿ ಹೇಳುವಂಥ ಒಂದು ಸೀರೀಸ್ ಅಡಿಯಲ್ಲಿ ಇವತ್ತು 3ನೇ ದಿನದಲ್ಲಿ ನಾನಿವತ್ತು ನಿಮಗೆ ಕೆಲವೊಂದು ಶಬ್ದಗಳು ಪ್ರಿಫಿಕ್ಸ್ ಸಫಿಕ್ಸ್ ಅಂತ ಹೇಳುವಂಥ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಕೆಲವೊಂದು ಶಬ್ದಗಳ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ನಮ್ಮ ವೊಕ್ಯಾಬ್ಯುಲರಿ ಅಂದರೆ ನಮ್ಮ ಶಬ್ದ ಭಂಡಾರವನ್ನು ಜಾಸ್ತಿ ಮಾಡ್ಕೊಳ್ಳೋಣ. ಸೊ ಮೊದಲದಾಗಿ ಈಗ ನೋಡಿ, ಒಂದು ಪ್ರಿಫಿಕ್ಸನ್ನು ತಗೊಳ್ತೇನೆ. ಮೀಸಿನ್ ಅಂತ ಹೇಳುವಂಥದ್ದು MESEIN, ಮೀಸಿನ್ ಅಂತ ಹೇಳುವಂಥ ಒಂದು ಶಬ್ದ. ಇದರ ಅರ್ಥ ಏನು? ಹೇಟ್, ದ್ವೇಷ ಅಂತ. ಮೀಸಿನ್ ಅಂತಂದರೆ ಹೇಟ್ ಅಂತ. ಸೊ ಇದರಿಂದ ಒಂದು 3 ಶಬ್ದಗಳನ್ನು ನಾವು ಉತ್ಪತ್ತಿ ಆಗ್ತದೆ ಅಂತ ನೋಡಿದಾದರೆ, ಮಿಸೆಂಥ್ರೋಪ್ ಅಂತ ಹೇಳಿ ನೀವು ಕೇಳಿರ್ಬೋದು. ಮಿಸೆಂಥ್ರೋಪ್ ಅರ್ಥ ಏನಂತ ಹೇಳ್ತೇನೆ ಆಮೇಲೆ. ಮಿಸೆಂಥ್ರೋಪ್ ಅಂತ ಇರ್ಬೋದು, ಅಥವಾ ಮಿಸಾಜಿನಿ ಅಥವಾ ಮಿಸೋಗೆಮಿ. ಏನಿದು? ದ್ವೇಷ, ಯಾವುದೋ ಒಂದು ಪಂಗಡವನ್ನು ಒಂದು ಹೇಳ್ತೇನೆ, ಏನನ್ನ ದ್ವೇಷ ಮಾಡ್ತಿದ್ದಾರೆ ಅಂತ ಹೇಳುವಂಥದ್ದು. ಬಟ್ ಮೀಸನ್ ಅಂತ ಹೇಳುವಂಥ ಶಬ್ದ ಏನನ್ನ ಒಂದು ಅರ್ಥ ಕೊಡುತ್ತೆ? ಯಾವುದೋ ಒಂದು ವಿಚಾರದ ಬಗ್ಗೆ ದ್ವೇಷವನ್ನು ತೋರುವಂಥದ್ದು. ಮೀಸಿನ್ ಹೇಟ್ ಅಂತ ಹೇಳುವಂಥದ್ದು, ಮಿಸೋಗೆಮಿ ಅಂತ ಹೇಳುವಂಥದ್ದು. ಇದು 3 ಶಬ್ದಗಳಾದರೆ, ಇನ್ನು ಆಂಥ್ರೋಪೋಸ್ ಅಂತ ಹೇಳುವಂಥದ್ದು. ಮಿಸೆಂಥ್ರೋಪ್ ಅಂದರೆ ಏನು? ಆಂಥ್ರೋಪೋಸ್ ಅಂತಂದರೆ ಮಾನವ ಕುಲ, ಹ್ಯೂಮನ್ ಕೈಂಡ್ ಅಂತ ಹೇಳಿ ಹೇಳ್ತಾರೆ ಆಂಥ್ರೋಪೋಸ್ ಅಂತ ಅಂದರೆ. ಸೊ ಆಂಥ್ರೋಪೋಸ್ ಅಂತ ಹೇಳಿ ನಾವು ತಗೊಳ್ಳೋದಾದರೆ, ಆಂಥ್ರೋಪೋಸ್ ಅಂತ ತಗೊಳ್ಳೋದಾದರೆ, ಸೊ ಇದರ ಆಧಾರದ ಮೇಲೆ ಯಾವ್ಯಾವ ಶಬ್ದಗಳಿವೆ? ಆಂಥ್ರೋಪೋಸ್ ಅಂತಂದರೆ ಮ್ಯಾನ್ ಕೈಂಡ್, ಹ್ಯೂಮನ್ ಕೈಂಡ್ ಅಂತ ಹೇಳಿ ಹೇಳುವಂಥದ್ದು, ಮನುಷ್ಯ ಕುಲ ಅಂತ. ಸೊ ಆಂಥ್ರೋಪೋಸ್ಗೆ ಆಂಥ್ರೋಪೊಲಜಿ ಅಥವಾ ಫಿಲಾಂಥ್ರೋಪಿಸ್ಟ್ ಅಂತ ಹೇಳಿ ನೀವು ಕೇಳಿರ್ಬೋದಲ್ವಾ. ಫಿಲಾಂಥ್ರೋಪಿಸ್ಟ್ ಫಿಲಾಂಥ್ರೋಪಿಸ್ಟ್ ಅಂತ ಹೇಳಿ ನಿಮಗೆ ಕಾಣ್ಬೋದು. ಗೈನಿ ಅಂದ್ರೇನು? ಗೈನ್ ಅಂತ ಹೇಳುವಂಥ ಶಬ್ದ ವುಮನ್ ಅಂತ ಹೇಳುವಂಥ ಅರ್ಥ ಕೊಡುತ್ತೆ. ಸೊ ನಿಮಗೆ ತುಂಬ ಒಂದು ಪರಿಚಿತ ಶಬ್ದ ಯಾವುದು? ಗೈನಕಾಲಜಿಸ್ಟ್ ಅಲ್ವಾ? ಗೈನಕಾಲಜಿಸ್ಟ್ಗೆ ಸಂಬಂಧಪಟ್ಟ ಹಾಗೆ ಗೈನಕಾಲಜಿ ಅಂತ ಹೇಳುವಂಥ ಆ ಶಬ್ದ ನಾವಿಲ್ಲಿ ನೋಡ್ಬೋದು. ಗೆಮಿ ಅಂತ ಹೇಳುವಂಥ ಶಬ್ದ ಏನನ್ನ ಕೊಡೋದು? ಇದು ಸಫಿಕ್ಸ್ ಆಯಿತಾ? ನಾನು ಹೇಳ್ತಾ ಇರುವಂಥದ್ದು ಸಫಿಕ್ಸ್. ಇದೇನನ್ನ ಸೂಚಿಸುವಂಥದ್ದು? ಮ್ಯಾರೇಜ್ ಅಂತ. ಗೈನ್ ಅಂತಂದರೆ ವುಮನ್, ಇಲ್ಲಿ ಗ್ಯಾಮಿ ಅಂತಂದರೆ ಮ್ಯಾರೇಜ್. ಸೊ ನೀವು ಕೇಳಿರ್ಬೋದು ಮೊನೋಗೆಮಿ, ಬೈಗೆಮಿ, 2 ಮದುವೆ ಆಗುವಂಥದ್ದಕ್ಕೆ ಬೈಗೆಮಿ ಅಂತ ಹೇಳ್ತಾರೆ. ಪಾಲಿಗೆಮಿ, ಬಹುಪತ್ನಿತ್ವಕ್ಕೆ ಪಾಲಿಗೆಮಿ. ಅದಕ್ಕಿಂತ ಹೆಚ್ಚಾಗಿ ಪಾಲಿಗೈನ್ ಅಂತ ಹೇಳುವಂಥದ್ದು ಇನ್ನೂ ಸೂಕ್ತ ಶಬ್ದ ಆಗ್ತದೆ. ಒಬ್ಬ ವ್ಯಕ್ತಿಗೆ ಹಲವಾರು ಪತ್ನಿಯರಿದ್ದರೆ ಅದಕ್ಕೆ ಪಾಲಿಗೆಮಿ ಅಂತ ಹೇಳ್ತಾರೆ, ಅಥವಾ ಪಾಲಿಗೈನ್ ಅಂತ ಹೇಳ್ತಾರೆ. ಅದೇ ಒಂದು ಮಹಿಳೆಗೆ ಹಲವಾರು ಗಂಡಂದ್ರಿದ್ರೆ ದಟ್ ಈಸ್ ಸೆಡ್ ಟು ಬಿ ಪಾಲಿಯಾಂಡ್ರಿ. ಸೊ ಇದ್ರ ಡೆಡ್ ಅಪೋಸಿಟ್ ಯಾವುದು? ಪಾಲಿಯಾಂಡ್ರಿ. ಪಾಲಿ ಅಂದರೆ ತುಂಬ ಅಂತ ಹೇಳುವಂಥದ್ದಲ್ವಾ. ಸೊ ಪಾಲಿಯಾಂಡ್ರಿ ಅಂತ ಹೇಳುವಂಥದ್ದು. ನೋಡಿ ಎಷ್ಟು ಶಬ್ದಗಳು ನಾವಿಲ್ಲಿ ನೋಡಿದ್ವಿ. ಇಲ್ಲಿ ನಾವು ನೋಡೋದಾದರೆ ನೋಡಿ, ಒಂದು ಮಿಸೆಂಥ್ರೋಪ್, ಇದೊಂದು ಹೊಸ ಶಬ್ದ. ಮಿಸೋಜಿನಿ, ಮಿಸೋಗೆಮಿ, ಹಾಗೆ ಆಂಥ್ರೋಪೊಲಜಿ, ಫಿಲಾಂಥ್ರೋಪಿಸ್ಟ್, ಗೈನಕಾಲಜಿ, ಮೊನೋಗೆಮಿ, ಬೈಗೆಮಿ, ಪಾಲಿಗೆಮಿ ಅಥವಾ ಪಾಲಿಗೈನ್ ಹೇಳುವಂಥದ್ದು, ಅಥವಾ ಪಾಲಿಯಾಂಡ್ರಿ ಅಂತ ಹೇಳುವಂಥದ್ದು. ಇದೆಲ್ಲದೂ ಕೂಡ ಕೆಲವೊಂದು ಪ್ರಿಫಿಕ್ಸಿಂದ, ಕೆಲವೊಂದು ಸಫಿಕ್ಸ್ ಕಾರಣದಿಂದ ಉತ್ಪತ್ತಿ ಆಗುವಂಥದ್ದು. ಇದರದ ಅರ್ಥ ಏನು ಅಂತ ಹೇಳುವಂಥದ್ದು ಮತ್ತೀಗ ನೋಡೋಣ. ಸೊ ಒಂದೊಂದಾಗೆ ನೋಡ್ತಾ ಹೋಗೋಣ. ಎಸ್, ಸೊ ಅದಕ್ಕಿಂತ ಮೊದಲು ಐ ವುಡ್ ಲೈಕ್ ಟು ಸೇ ದ್ಯಾಟ್ ನಾವೊಂದು ಹೊಸ ಬ್ಯಾಚನ್ನು ಪ್ರಾರಂಭ ಮಾಡಿದ್ದೇವೆ ಗ್ರಾಮರ್ಗೆ ಸಂಬಂಧಪಟ್ಟ ಹಾಗೆ. ಇಂಗ್ಲೀಷ್ ಫಾರ್ ಲಾ ಸ್ಟೂಡೆಂಟ್ಸ್ ಆ್ಯಂಡ್ ಲಾಯರ್ಸ್ ಅಂತ ಹೇಳಿ. ಯಾಕೆಂದರೆ ಬೇಸಿಕಲಿ ಲಾಯರ್ಸ್ಗೆ, ಲಾ ಸ್ಟೂಡೆಂಟ್ಸ್ಗಳಿಗೆ ನಮ್ಮ ಕೋರ್ಟ್ ಲ್ಯಾಂಗ್ವೇಜ್ ಅವಶ್ಯಕತೆ ಇರುತ್ತೆ. ಬಟ್ ಅದಕ್ಕಿಂತ ಮೊದಲು ಒಂದು ವೇಳೆ ಗ್ರಾಮರ್ ಕರೆಕ್ಟಾಗಿ ಪ್ರಾಪರಾಗಿ ಬೇಸಿಕ್ ಗ್ರಾಮರ್ನ ತಿಳ್ಕೊಳ್ಬೇಕಂತಂದರೆ ಈ ಕೋರ್ಸನ್ನು ಪ್ರಾರಂಭ ಮಾಡಿದ್ದೇವೆ 1749 ರೂಪೀಸ್ಗೆ. ಸೊ ಇದು ಎನಿ ಟೈಮ್ ನೀವು ಜಾಯ್ನ್ ಆಗ್ಬೋದು. ಕೇವಲ ಲಾಯರ್ಸ್ ಅಂತಲ್ಲ, ಎನಿವನ್ ಕ್ಯಾನ್ ಜಾಯ್ನ್. ಇದ್ರ ಬಗ್ಗೆ ಡೀಟೇಲ್ ಆಗಿ ಲಾಸ್ಟಲ್ಲಿ, ಈ ವಿಡಿಯೋದ ಲಾಸ್ಟಲ್ಲಿ ನಾನು ತಿಳಿಸ್ಕೊಡ್ತೇನೆ. ಈಗ ನಾವು ಸಬ್ಜೆಕ್ಟಿಗೆ ಹೋಗೋಣ. ಸೊ ನೋಡಿ, ಇದೆಲ್ಲ ಶಬ್ದ ಯಾವ್ದ್ಯಾವುದು, ಯಾವ್ಯಾವ ಇದರಿಂದ ನಾವು ನೋಡ್ತಾ ಇರುವಂಥದ್ದು. ಮೇಸಿನ್, ಇದು
ಮೀಸಿನ್ ಹೇಳುವಂಥದ್ದು ಪ್ರಿಫಿಕ್ಸ್ ಅಲ್ವಾ. ಈ ಪ್ರಿಫಿಕ್ಸ್ ಹೇಳುವಂಥದ್ದು ಮೀಸಿನ್ ಅಂತಂದರೆ ಏನರ್ಥ, ಹೇಟ್ ಅಂತ ಹೇಳುವಂಥದ್ದು. ಸೊ ಮಿಸೋಗೆಮಿ, ಮಿಸೋಗೆಮಿ, ಮಿಸೋಜಿನಿ, ಮಿಸೆಂಥ್ರೋಪ್ ಹೇಳುವಂಥದ್ದೆಲ್ಲ ಮನುಷ್ಯರನ್ನ ದ್ವೇಷ ಮಾಡುವಂಥದ್ದು, ಹೆಂಗಸರನ್ನ ದ್ವೇಷ ಮಾಡುವಂಥದ್ದು, ಮದುವೆಯನ್ನು ದ್ವೇಷ ಮಾಡುವಂಥದ್ದು ಅಂಥ ವ್ಯಕ್ತಿಗಳಿಗೆ ಆ ರೀತಿ ಉಲ್ಲೇಖ ಮಾಡ್ತಾರೆ. ಆಂಥ್ರೋಪೋಸ್ ಅಂತಂದರೆ ಏನು? ಆಂಥ್ರೋಪೋಸ್ ಅಂತಂದರೆ ಮನುಷ್ಯ, ಮ್ಯಾನ್ಕೈಂಡ್, ಕೇವಲ ಒಬ್ಬ ವ್ಯಕ್ತಿ ಅಂತಲ್ಲ, ಮನುಷ್ಯ ಕುಲ, ಮ್ಯಾನ್ಕೈಂಡ್, ಹ್ಯೂಮನ್ ಕೈಂಡ್ ಅಂತ ಹೇಳುವಂಥದ್ದು. ಗೈನ್ ಅಂದರೆ ಏನು? ವುಮನ್. ಗ್ಯಾಮೋಸ್ ಅಂತಂದರೆ ಮ್ಯಾರೇಜ್ ಅಂತ ಹೇಳುವಂಥದ್ದು. ಆ್ಯಂಡ್ರಿ ಅಂದರೆ ಮೇಲ್. ಹಾಗೆ ನಾವು ಇನ್ನೂ ನೋಡಿದ್ವಿ, ಮೋನೋ ಅಂದರೆ ಒಂದು, ಬೈ ಅಂದರೆ ಎರಡು, ಪಾಲಿ ಅಂದರೆ ಹಲವು, ಬಹಳ, ಬಹು ಅಂತ ಹೇಳುವಂಥದ್ದು ಅಲ್ವಾ. ಇದೆಲ್ಲದೂ ಕೂಡ ನೀವು ಯಾವುದೇ ಇನ್ನೊಂದು ಶಬ್ದದೊಟ್ಟಿಗೆ ಸೇರಿಸಿ ಆವಾಗ ಆ ಶಬ್ದದ ಅರ್ಥ ಬರುವಂಥದ್ದು. ಶಬ್ದಗಳು ನೋಡಿ, ಇದಿಷ್ಟು ನಾವು ಡಿಸ್ಕಷನ್ ಮಾಡಿದ್ವಲ್ಲ, ಒಂದೊಂದೇ ಅರ್ಥ ನೋಡ್ತಾ ಹೋಗೋಣ. ಸೊ ಮಿಸೆಂಥ್ರೋಪ್ ಅಂದರೆ ಏನು? ಮಿಸೆಂಥ್ರೋಪ್ ಅಂದರೆ ಅ ಪರ್ಸನ್ ಹೂ ಡಿಸ್ಲೈಕ್ಸ್ ಆರ್ ಹೇಟ್ಸ್ ಹ್ಯೂಮನ್ ಕೈಂಡ್ ಇನ್ ಜನರಲ್. ಯಾವಾಗಲೂ ಮನುಷ್ಯ ಕಂಡ್ರೆ ಆಗೋದಿಲ್ಲ, ಮನುಷ್ಯ ಕಂಡ್ರೆ ಅಸಹ್ಯ ಪಡುವಂಥ ವ್ಯಕ್ತಿ, ಸಮಾಜ ಕಂಡ್ರೆ ಆಗೋದಿಲ್ಲ ಅಂಥ ವ್ಯಕ್ತಿಗೆ ಮಿಸೆಂಥ್ರೋಪ್ ಅಂತ ಹೇಳ್ತಾರೆ. ಸೊ ಎಕ್ಸಾಂಪಲ್ ನೋಡಿ, ಆಫ್ಟರ್ ಬೀಯಿಂಗ್ ಚೀಟೆಡ್ ಮೆನಿ ಟೈಮ್ಸ್ ಹಿ ಬಿಕೇಮ್ ಅ ಮಿಸೆಂಥ್ರೋಪ್ ಆ್ಯಂಡ್ ಅವಾಯ್ಡೆಡ್ ಸೋಷಿಯಲ್ ಗ್ಯಾದರಿಂಗ್ಸ್. ಹಲವಾರು ಸಲ ಅವನು ಮೋಸ ಹೋಗಿರೋ ಕಾರಣಕ್ಕೋಸ್ಕರ ಅವನೇನು ಮಾಡ್ದ, ಅವನು ಈ ರೀತಿ ಮಿಸೆಂಥ್ರೋಪ್ ಆಗಿ ಅವನು ಆದಷ್ಟು ಸಮಾಜವನ್ನು ಅವಾಯ್ಡ್ ಮಾಡ್ತಿದ್ದ. ಸಮಾಜ ಅಂದರೆ ಸೋಷಿಯಲ್ ಗ್ಯಾದರಿಂಗ್, ಎಲ್ಲ ಒಟ್ಟು ಸೇರುವಂಥ ಫಂಕ್ಷನನ್ನು ಅವನು ಅವಾಯ್ಡ್ ಮಾಡ್ತಿದ್ದ. ಇನ್ನೊಂದೊಂದು ಎಕ್ಸಾಂಪಲ್, ದ ಓಲ್ಡ್ ಮ್ಯಾನ್ ಲಿವ್ಡ್ ಅಲೋನ್ ಲೈಕ್ ಅ ಮಿಸೆಂಥ್ರೋಪ್ ರೇರ್ಲಿ ಸ್ಪೀಕಿಂಗ್ ಟು ಎನಿವನ್. ಆ ವೃದ್ಧ ಹೇಗೆ ಬದುಕ್ತಿದ್ದ, ಯಾರ ಹತ್ರನೂ ಮಾತಾಡದೆ ಮಿಸೆಂಥ್ರೋಪ್ ಜೀವನ ಮಾಡೋ ಥರ ಅವನು ಜೀವನ ಮಾಡ್ತಿದ್ದ ಅಂತ ಹೇಳುವಂಥದ್ದು. ಓಕೆ, ಇದು ಮಿಸೆಂಥ್ರೋಪ್ ಶಬ್ದದ ಅರ್ಥ. ಹಾಗೆ ಮಿಸೋಜಿನಿಸ್ಟ್ ಅಂದರೆ ಏನರ್ಥ? ಗೈನ್ ಅಂತಂದರೆ ಹೆಂಗಸರಲ್ವಾ. ಸೊ ಹೆಂಗಸರನ್ನ ಕಂಡ್ರೆ ದ್ವೇಷ ಮಾಡುವಂಥವ್ರು, ಸ್ತ್ರೀ ದ್ವೇಷಿಗೆ ಮಿಸೋಜಿನಿಸ್ಟ್ ಅಂತ ಹೇಳ್ತಾರೆ. ಈಗ ಯಾರಾದರೂ ಹೆಂಗಸರ ಬಗ್ಗೆ ಕೆಟ್ಟ ಕಮೆಂಟ್ ಕೊಡ್ತಾರಲ್ಲ, ಅವ್ರಿಗೆ ಈಸ್ ಅ ಮಿಸೋಜಿನಿಸ್ಟ್ ಅಂತ ಹೇಳ್ತಾರೆ. ಅಥವಾ ಕೆಲವೊಂದು ಫಿಲ್ಮ್ ಹೆಂಗಸರ ಮೇಲೆ ತುಂಬ ವೈಲೆನ್ಸ್ ಮಾಡುವಂಥದ್ದು, ಮಹಿಳೆಯರ ಮೇಲೆ ವೈಲೆನ್ಸ್ ಮಾಡುವಂಥ ಆ ರೀತಿ ಇರುತ್ತೆ, ಅದಕ್ಕೆ ಮಿಸೋಜಿನಿಸ್ಟ್ ಫಿಲ್ಮ್ ಅಂತ ಹೇಳ್ತಾರೆ. ಸೊ ಮೀನಿಂಗ್ ಏನು? ಅ ಪರ್ಸನ್ ಹೂ ಹೇಟ್ಸ್ ಆರ್ ಸ್ಟ್ರಾಂಗ್ಲಿ ಡಿಸ್ಲೈಕ್ಸ್ ವಿಮೆನ್. ಮಹಿಳೆಯರನ್ನು ದ್ವೇಷ ಮಾಡುವಂಥ ವ್ಯಕ್ತಿಗೆ ಮಿಸೋಜಿನಿಸ್ಟ್ ಅಂತ ಹೇಳ್ತಾರೆ. ಉದಾಹರಣೆಗೆ ನೋಡಿ, ಹಿಸ್ ಕಮೆಂಟ್ಸ್ ಅಬೌಟ್ ವಿಮೆನ್ ರಿವೀಲ್ಡ್ ದ್ಯಾಟ್ ಹಿ ವಾಸ್ ಅ ಮಿಸೋಜಿನಿಸ್ಟ್. ಅವನು ಹೆಂಗಸರ ಬಗ್ಗೆ ಹೇಳುವಂಥ ಒಂದು ಏನು ಕಮೆಂಟ್ಸ್ ಇತ್ತಲ್ಲ, ಅದು ಅವನು ಮಿಸೋಜಿನಿಸ್ಟ್ ಅಂತ ತೋರಿಸ್ತಿತ್ತು ಅಂತ ಹೇಳಿ. ಹಾಗೆ ಸೊಸೈಟಿ ಮಸ್ಟ್ ನಾಟ್ ಟಾಲರೇಟ್ ಮಿಸೋಜಿನಿಸ್ಟ್ ಆ್ಯಟಿಟ್ಯೂಡ್ಸ್ ಇನ್ ವರ್ಕ್ ಪ್ಲೇಸಸ್. ಕೆಲಸ ಮಾಡುವ ಸ್ಥಳದಲ್ಲಿ ಹೆಂಗಸರನ್ನು ದ್ವೇಷ ಮಾಡುವಂಥ ಆ ಆ್ಯಟಿಟ್ಯೂಡ್ ಇರುವಂಥ ವ್ಯಕ್ತಿಗಳನ್ನು ಸಮಾಜ ಸಹಿಸ್ಕೊಳ್ಬಾರ್ದು ಅಂತ ಹೇಳುವಂಥ ಒಂದು ಜಸ್ಟ್ ಎಕ್ಸಾಂಪಲ್. ಹೇಗೆ ನಾವು ಬಳಕೆ ಮಾಡ್ತೇವೆ ಈ ಶಬ್ದವನ್ನು ಅಂತ ಹೇಳುವಂಥದ್ದಕ್ಕೆ ಈ ಎಕ್ಸಾಂಪಲ್ಸ್ಗಳನ್ನು ನಾವು ನೀಡ್ತಾ ಇದ್ದೇವೆ. ಮಿಸೋಗೆಮಿಸ್ಟ್ ಅಂದರೆ ಯಾವುದು? ಗ್ಯಾಮೋಸ್ ಅಂದರೆ ಮ್ಯಾರೇಜ್ ಅಲ್ವಾ. ಸೊ ವಿವಾಹವನ್ನು, ಮದುವೆಯನ್ನು ದ್ವೇಷ ಮಾಡುವಂಥ ವ್ಯಕ್ತಿಗೆ ಮಿಸೋಗೆಮಿಸ್ಟ್ ಅಂತ ಕರೀತೇವೆ. ಸೊ ಅ ಪರ್ಸನ್ ಹೂ ಹೇಟ್ಸ್ ಆರ್ ಡಿಸ್ಲೈಕ್ಸ್ ಮ್ಯಾರೇಜ್, ಕನ್ನಡದಲ್ಲಿ ವಿವಾಹವನ್ನು ಅಸಹ್ಯ ಪಡುವ ವ್ಯಕ್ತಿ, ವಿವಾಹ ದ್ವೇಷಿ ಅಂತ ಹೇಳ್ಬೋದು. ಸೊ ಹಾಗೆ ಎಕ್ಸಾಂಪಲ್ ನೋಡೋಣ, ಹಿ ಕಾಲ್ಸ್ ಹಿಮ್ಸೆಲ್ಫ್ ಅ ಮಿಸೋಗೆಮಿಸ್ಟ್ ಬಿಕಾಸ್ ಹಿ ಡಸ್ ನಾಟ್ ಬಿಲೀವ್ ಇನ್ ಮ್ಯಾರೇಜ್ ಅಲ್ವಾ. ಮದುವೆ ಎಂಬ ಸಂಸ್ಥೆಯಲ್ಲಿ ಅವನು ನಂಬಿಕೆ ಇಡದಿರೋ ಕಾರಣಕ್ಕೋಸ್ಕರ ಅವನು ತನ್ನನ್ನು ತಾನು ಮಿಸೋಗೆಮಿಸ್ಟ್ ಎಂದು ಕರೆಯುತ್ತಾನೆ. ಹಾಗೆ ಅ ಮಿಸೋಗೆಮಿಸ್ಟ್ ಅವಾಯ್ಡ್ಸ್ ಲಾಂಗ್ ಟರ್ಮ್ ಕಮಿಟ್ಮೆಂಟ್ಸ್ ಲೈಕ್ ಮ್ಯಾರೇಜ್. ಲಾಂಗ್ ಟರ್ಮ್ ಕಮಿಟ್ಮೆಂಟ್ಸ್ಗಳನ್ನು ಮಿಸೋಗೆಮಿಸ್ಟ್ ಹೇಳುವಂಥ ವ್ಯಕ್ತಿ, ಅವನು ಮ್ಯಾರೇಜ್ ಮೇಲೆ ನಂಬಿಕೆ ಇಲ್ಲಲ್ಲ, ಸೊ ಲಾಂಗ್ ಟೈಮ್ ಕಮಿಟನ್ನು ಅದನ್ನು ತಿರಸ್ಕಾರ ಮಾಡ್ತಾರೆ. ನೆಕ್ಸ್ಟ್ ಆಂಥ್ರೋಪಾಲಜಿ. ನಾನು ಆವಾಗ ಹೇಳಿದಾಗೆ ಆಂಥ್ರೋಪೋಸ್ ಅಂತ ಹೇಳುವಂಥ ಶಬ್ದ ಬರುತ್ತಲ್ವಾ. ಸೊ ಆಂಥ್ರೋಪಾಲಜಿ ಅಂದರೆ ಏನು ನೋಡಿ, ಇಲ್ಲೂ ನಾವು ನೋಡ್ಬೋದು. ಲಜಿ ಅಂತ ಹೇಳುವಂಥದ್ದೇನು, ಇಟ್ಸ್ ಅ ಸ್ಟಡಿ ಆಫ್ ಅಂತ ಒಂದು ಹೇಳ್ತೇವೆ. ಯಾವುದೋ ಒಂದು ವಿಚಾರದ ಬಗ್ಗೆ ಇಲ್ಲಿ ಬರೀತಾರೆ, ಸ್ಟಡಿ ಓದುವಂಥದ್ದಕ್ಕೆ ಲಾಜಿ ಅಂತ ಹೇಳ್ತೇವಲ್ಲ, ಬಯೋಲಜಿ ಹೇಳುವಂಥದ್ದಲ್ಲ. ಹಾಗೆ ಮನುಷ್ಯರ ಬಗ್ಗೆ, ಮನುಷ್ಯ ಅಂದರೆ ಮಾನವ ಶಾಸ್ತ್ರ, ಲಾಜಿ ಅಂದರೆ ಶಾಸ್ತ್ರ ಅಂತ ಕೂಡ ಹೇಳ್ಬೋದು, ಜೀವಶಾಸ್ತ್ರ ಅಂತ ಬಯೋಲಜಿಗೆ ಹೇಳ್ತೇವಲ್ಲ ಹಾಗೆ. ಸೊ ಮಾನವ ಕುಲದ ಬಗ್ಗೆ ಸ್ಟಡಿ ಮಾಡುವಂಥದ್ದಕ್ಕೆ ಆಂಥ್ರೋಪಾಲಜಿ ಅಂತ ಹೇಳ್ತಾರೆ. ಸೊ ದ ಸೈಂಟಿಫಿಕ್ ಸ್ಟಡಿ, ಅದು ಒಂದು ವಿಶೇಷವಾದಂಥ ಒಂದು ಬ್ರ್ಯಾಂಚ್. ಅದು ನಾವು ಹೈಯರ್ ಸ್ಟಡೀಸಿಗೆ ಹೋದರೆ ಅವರ
ಒಂದೊಂದು ಈಗ ಒಂದೊಂದು ರೇಸ್ ಇರುತ್ತೆ, ಒಂದೊಂದು ಮಾನವ ಕುಲ ಇರುತ್ತೆ, ಅವ್ರು ಹೇಗೆ ಡೆವಲಪ್ ಆದರು, ಅವರ ಕಲ್ಚರ್ ಏನು, ಆ ಸೊಸೈಟಿಲಿ ಹೇಗೆ ಏನೇನು ಸಿಸ್ಟಮ್ ಇದೆ ಹೇಳುವಂಥದ್ದು ಎಲ್ಲ ಕಲ್ತ್ಕೊಳ್ಳುವಂಥದ್ದು, ತಿಳ್ಕೊಳ್ಳುವಂಥದ್ದು ಆಂಥ್ರೋಪಾಲಜಿ ಅಂತ ಹೇಳಿ ಹೇಳ್ತಾರೆ. ಸೊ ಅ ಸೈಂಟಿಫಿಕ್ ಸ್ಟಡಿ ಆಫ್ ಹ್ಯೂಮನ್ ಬೀಯಿಂಗ್ಸ್, ದಿ ಸೊಸೈಟೀಸ್, ಕಲ್ಚರ್ಸ್ ಆ್ಯಂಡ್ ಡೆವಲಪ್ಮೆಂಟ್ ಇಸ್ ನೋನ್ ಆಸ್ ಆಂಥ್ರೋಪಾಲಜಿ. ಸೊ ನೋಡಿ, ಉದಾಹರಣೆಗೆ ಶಿ ಇಸ್ ಪರ್ಸೂಯಿಂಗ್ ಅ ಡಿಗ್ರಿ ಇನ್ ಆಂಥ್ರೋಪಾಲಜಿ ಟು ಸ್ಟಡಿ ಟ್ರೈಬಲ್ ಕಲ್ಚರ್ಸ್. ಟ್ರೈಬಲ್ ಕಲ್ಚರ್ಸ್ ಅವರ ಒಂದು ಕಲ್ಚರ್ ಹೇಗೆ ಅಂತ ಹೇಳಿ ತಿಳ್ಕೊಳ್ಳಿಕ್ಕೆ ಒಂದು ಡಿಗ್ರಿ ಆಂಥ್ರೋಪಾಲಜಿಯಲ್ಲಿ ಅವಳು ಡಿಗ್ರಿ ಮಾಡ್ತಿದ್ದಾಳೆ. ಆಂಥ್ರೋಪಾಲಜಿ ಹೆಲ್ಪ್ಸ್ ಅಸ್ ಅಂಡರ್ಸ್ಟ್ಯಾಂಡ್ ಹೌ ಹ್ಯೂಮನ್ ಸೊಸೈಟೀಸ್ ಎವಾಲ್ವ್ಡ್. ಹೇಗೆ ಮಾನವ ಕುಲದ ಆ ಸಮಾಜ ರೂಪಿತವಾಯಿತು ಅಂತ ತಿಳ್ಕೊಳ್ಳಿಕ್ಕೆ ನಮಗೆ ಆಂಥ್ರೋಪಾಲಜಿ ಸಹಾಯ ಮಾಡುತ್ತದೆ. ಹಾಗೆ ಫಿಲಾಂಥ್ರೋಪಿಸ್ಟ್, ಇಲ್ಲಿ ನೋಡಿ ಆಂಥ್ರೋಪೋಸ್ ಅಂತ ಇದೆ ಅಲ್ವಾ. ಸೊ PHI ಅಂದರೆ ಲವ್ ಅಂತ ಹೇಳಿ ಬರುತ್ತೆ ಆಯಿತಾ. PHI ಸೊ ಲವ್ ಫಾರ್ ಹ್ಯೂಮನ್ ಕೈಂಡ್ ಅಂದರೆ ಏನು, ಮನುಷ್ಯರ ಕಂಡ್ರೆ ಪ್ರೀತಿ ಮಾಡೋವನು, ಅಂದರೆ ಮಾನವರಿಗೆ ಸಹಾಯ ಮಾಡುವಂಥವನು, ಪರೋಪಕಾರ ವ್ಯಕ್ತಿ ಅಂಥದ್ದಕ್ಕೆ ಫಿಲಾಂಥ್ರೋಪಿಸ್ಟ್. ಈಗ ಯಾರು ದಾನ ಎಲ್ಲ ಮಾಡ್ತಾರಲ್ಲ, ದೊಡ್ಡ ದೊಡ್ಡ ಫೇಮಸ್ ಇಂಡಸ್ಟ್ರಿಯಲಿಸ್ಟ್ಗಳು, ಅವರೆಲ್ಲ ಕೂಡ ಡೊನೇಷನ್ ಎಲ್ಲ ಕೊಡ್ತಾರಲ್ಲ, ಅವರಿಗೆ ಫಿಲಾಂಥ್ರೋಪಿಸ್ಟ್ ಅಂತ ಹೇಳಿ ಕರೀತಾರೆ. A person who donates money or resources to help others, ಆಯಿತಾ, he is said to be philanthropist. The philanthropist donated funds to build a school. ಶಾಲೆಯನ್ನು ಕಟ್ಟಲಿಕ್ಕೆ ಕೆಲವೊಂದು ನಿಧಿಯನ್ನು ದಾನ ಮಾಡಿದರು ಫಿಲಾಂಥ್ರೋಪಿಸ್ಟ್. ಮೆನಿ ಹಾಸ್ಪಿಟಲ್ಸ್ ವೇರ್ ಎಸ್ಟಾಬ್ಲಿಷ್ಡ್ ಬೈ ಜನರಸ್ ಫಿಲಾಂಥ್ರೋಪಿಸ್ಟ್. ಸೊ ಎಷ್ಟೋ ಒಂದು ಆಸ್ಪತ್ರೆಗಳನ್ನು ಬಹಳ ಪರೋಪಕಾರಿಯಾದಂಥ ಫಿಲಾಂಥ್ರೋಪಿಸ್ಟ್ಗಳು ಅದನ್ನು ಸ್ಥಾಪಿಸಿದರು. ಓಕೆ, ನೆಕ್ಸ್ಟ್ ಗೈನ್ ಅಂತ ಬರುವಂಥದ್ದಲ್ವಾ. ಸೊ ಗೈನ್ ಅಂದರೆ ಹೆಂಗಸರಿಗೆ ಸಂಬಂಧಪಟ್ಟದ್ದು. ಹೆಂಗಸರಿಗೆ ಸಂಬಂಧಪಟ್ಟ, ಮಹಿಳೆಯರಿಗೆ ಸಂಬಂಧಪಟ್ಟ ಸ್ಟಡಿ ಏನಿದೆ, ಶಾಸ್ತ್ರ, ಅದೇನಾಗತ್ತೆ, ಗೈನಕಾಲಜಿ. ಆ ಗೈನಕಾಲಜಿಯನ್ನು ಸ್ಟಡಿ ಮಾಡುವಂಥವ್ರಿಗೆ ಗೈನಕಾಲಜಿಸ್ಟ್ ಆಯಿತಾ. ಇದನ್ನು ಬರೀ ಗೈನಕಾಲಜಿ ಅಂತ ಹೇಳಿದ್ರೆ ಅದು ಬರೀ ಸ್ತ್ರೀರೋಗ ಶಾಸ್ತ್ರ. ಇದನ್ನು ಸ್ಟಡಿ ಮಾಡುವಂಥವ್ರು, ಈ ಒಂದು ಬ್ರಾಂಚನ್ನು ಸ್ಟಡಿ ಮಾಡುವಂಥವರಿಗೆ ಸ್ತ್ರೀರೋಗ ತಜ್ಞರು ಅಂತೇಳಿ ಹೇಳ್ತಾರೆ. ಸೊ ಅ ಡಾಕ್ಟರ್ ಹೂ ಸ್ಪೆಷಲೈಸಸ್ ಇನ್ ವಿಮೆನ್ಸ್ ರೀಪ್ರೊಡಕ್ಟಿವ್ ಹೆಲ್ತ್, ಎಸ್ಪೆಷಲಿ ಹೆಂಗಸರ ಒಂದು ರೀಪ್ರೊಡಕ್ಟಿವ್ ಹೆಲ್ತ್, ಅದರ ಸ್ವಾಸ್ಥ್ಯವನ್ನು ಅದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಟಡಿ ಮಾಡುವಂಥವರಿಗೆ ಗೈನಕಾಲಜಿಸ್ಟ್, ಅದು ಸ್ತ್ರೀರೋಗ ತಜ್ಞರು ಅಂತ ಹೇಳ್ತಾರೆ. ಸೊ ಶಿ ಕನ್ಸಲ್ಟೆಡ್ ಅ ಗೈನಕಾಲಜಿಸ್ಟ್ ಫಾರ್ ಹರ್ ಹೆಲ್ತ್ ಇಶ್ಯೂ ಅಲ್ವಾ. ಅವಳ ಆರೋಗ್ಯ ಸಮಸ್ಯೆಗೆ ಅವಳು ಗೈನಕಾಲಜಿಸ್ಟ್ ಅಲ್ವಾ. ಯಾವುದೇ ಒಂದು ಹೆಂಗಸರಿಗೆ, ಮಹಿಳೆಯರಿಗೆ ಸಮಸ್ಯೆ ಆದರೆ, ಗರ್ಭಕೋಶಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಮಕ್ಕಳಾಗುವಂಥ ಸಂಬಂಧಪಟ್ಟ ಹಾಗೆ, ಅದೆಲ್ಲದೂ ಕೂಡ ಅಂದರೆ ಮಹಿಳೆಯರಿಗೆ ಸಂಬಂಧಪಟ್ಟ ಸಮಸ್ಯೆಗಳನ್ನೆಲ್ಲ ಗೈನಕಾಲಜಿಸ್ಟ್ ಅವರು ಟ್ರೀಟ್ಮೆಂಟ್ ಮಾಡ್ತಾರೆ. ಅ ಗೈನಕಾಲಜಿಸ್ಟ್ ಡೀಲ್ಸ್ ವಿತ್ ಪ್ರೆಗ್ನೆನ್ಸಿ ಆ್ಯಂಡ್ ರಿಲೇಟೆಡ್ ಮೆಡಿಕಲ್ ಕೇರ್ ಅಲ್ವಾ. ಗರ್ಭಧಾರಣೆ ಹಾಗೂ ಅದಕ್ಕೆ ಸಂಬಂಧಪಟ್ಟ ಉಳಿದಂತಹ ಆರೋಗ್ಯಕ್ಕೆ ಸಂಬಂಧಪಟ್ಟ ಕಾಳಜಿಗೆ ಸಂಬಂಧಪಟ್ಟ ಹಾಗೆ ಇರುವಂಥ ಆ ಒಂದು ಸ್ಟಡಿಗೆ ಅದನ್ನು ಗೈನಕಾಲಜಿಸ್ಟ್ ಅವರು ಅದನ್ನು ಡೀಲ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಮೊನೋಗೆಮಿ ನಾವು ಗ್ಯಾಮೋಸ್ ಅಂದರೆ ಮ್ಯಾರೇಜ್, ಮೊನೋ ಅಂದರೆ ಒಂದು ಅಲ್ವಾ. ಸೊ ಒಂದು ಮ್ಯಾರೇಜ್, ಏಕಪತ್ನಿತ್ವ ಅಂತ ಹೇಳುವಂಥದ್ದು. ಪತ್ನಿತ್ವ ಅಂತಲೂ ಬರುತ್ತೆ ಆಯಿತಾ. ಪಾರ್ಟ್ನರ್, ಒಂದೇ ಸಿಂಗಲ್ ಪಾರ್ಟ್ನರ್ ಇರುವಂಥದ್ದಕ್ಕೆ. ದ ಪ್ರಾಕ್ಟೀಸ್ ಆಫ್ ಬೀಯಿಂಗ್ ಮ್ಯಾರಿಡ್ ಟು ಒನ್ ಪರ್ಸನ್ ಅಟ್ ಎ ಟೈಮ್. ಸೊ ಇದೇ ಎಲ್ಲ ಎಷ್ಟೋ ಕಂಟ್ರೀಸ್ಗಳಲ್ಲಿ ರೆಕಗ್ನೈಸ್ ಆಗಿರುವಂಥದ್ದು. ಏಕಪತ್ನಿತ್ವ ಹಾಗೂ ಏಕಪತಿತ್ವ ಯಾವುದಕ್ಕಾದರೂ ಸಂಬೋಧನೆ ಮಾಡ್ಬೋದು. ಸೊ ಮೊನೋಗಮಿ ಈಸ್ ಲೀಗಲಿ ರೆಕಗ್ನೈಸ್ಡ್. ದ ಬಿಲೀವ್ ಇನ್ ಮೊನೋಗಮಿ ಆ್ಯಂಡ್ ಲೈಫ್ ಲಾಂಗ್ ಕಮಿಟ್ಮೆಂಟ್ ಆಯಿತಾ. ಏಕಪತ್ನಿತ್ವದಲ್ಲಿ ಅವರು ನಂಬಿಕೆ ಇಟ್ಟು ಅವರು ಜೀವನ ಪರ್ಯಂತದ ಕಮಿಟ್ಮೆಂಟ್ಗೆ ಅವರು ಬದ್ಧರಾಗಿರ್ತಾರೆ ಅಂತ. ಬೈಗೆಮಿ ಅಂದರೆ 2 ಮ್ಯಾರೇಜು. ಸೊ ಎಷ್ಟು ನಮ್ಮ ಭಾರತದಲ್ಲೂ ಕೂಡ ಬೈಗೆಮಿ ಪನಿಷಬಲ್ ಅಫೆನ್ಸ್. ಎರಡನೇ ಮದುವೆ ಆಗಲಿಕ್ಕಿಲ್ಲ, ಇನ್ನೊಬ್ಬರು ಬದುಕಿರುವಾಗ 2ನೇ ಮದುವೆ ಆಗಲಿಕ್ಕಿಲ್ಲ ಅಲ್ವಾ. ಸೊ ಬೈಗೆಮಿ ಅಂದರೆ ಅಂದರೆ 2, ಸೊ 2 ಮದುವೆ. ದ ಆ್ಯಕ್ಟ್ ಆಫ್ ಮ್ಯಾರಿಂಗ್ ಒನ್ ಪರ್ಸನ್ ವೈಲ್ ಸ್ಟಿಲ್ ಲೀಗಲಿ ಮ್ಯಾರಿಡ್ ಟು ಅನದರ್ ಇಸ್ ಸೆಡ್ ಟು ಬಿ ಬೈಗೆಮಿ, ದ್ವಿವಿವಾಹ, ದ್ವಿಪತ್ನಿತ್ವ ಅಂತ ಕೂಡ ಹೇಳ್ತಾರೆ. ಬೈಗೆಮಿ ಇಸ್ ಪನಿಷಬಲ್ ಅಂಡರ್ ಇಂಡಿಯನ್ ಲಾ. ಭಾರತದ ಕಾನೂನು ಅಡಿಯಲ್ಲಿ ದ್ವಿಪತ್ನಿತ್ವ ಅದು ಅಪರಾಧ ಆಗತ್ತೆ. ಹಿ ವಾಸ್ ಅರೆಸ್ಟೆಡ್ ಫಾರ್ ಕಮಿಟಿಂಗ್ ಬೈಗೆಮಿ.
ಬೈಗೆಮಿ ಮಾಡಿದ್ದಕ್ಕೋಸ್ಕರ ಅವನನ್ನು ಅರೆಸ್ಟ್ ಮಾಡಿದರು. ಆಯಿತಾ, ಇದೊಂದು ಬೈಗೆಮಿ. ಪಾಲಿಗೆಮಿ ಅಂತಂದರೆ ಯೂಶ್ವಲಿ ಬಹುಪತ್ನಿತ್ವ ಅಂತ ಹೇಳ್ತಾರೆ. ಹಾಗೆ ಪಾಲಿಗೈನಿ ಅಂತ ಕೂಡ ಹೇಳ್ತಾರೆ. ಬಹುಶಃ ಅಂದರೆ ಈಗ ಒನ್ ಮೇಲ್ ಹೂ ಇಸ್ ಹ್ಯಾವಿಂಗ್ ಸೆವ್ರಲ್ ವೈಫ್ಸ್, ಹಲವಾರು ವೈಫ್ಸ್ ಇರುವಂಥದ್ದಕ್ಕೆ ಪಾಲಿಗ್ಯಾಮಿ ಅಂತ ಹೇಳಿ ಹೇಳ್ತಾರೆ. ಬಟ್ ಆ್ಯಕ್ಚುಲಿ ಅದು ಪಾಲಿಗೈನಿ ಆಗಬೇಕಲ್ವಾ. ಗೈನಿ ಅಂದರೆ ಫೀಮೇಲ್, ವುಮನ್, ಹೆಂಗಸರು ಅಂದರೆ ಬಹುಪತ್ನಿತ್ವ ಅಂತ. ಬಟ್ ಯೂಶ್ವಲಿ ಪಾಲಿಗೆಮಿ ಅಂತಲೇ ಹೇಳ್ತಾರೆ. ದ ಪ್ರಾಕ್ಟೀಸ್ ಆಫ್ ಹ್ಯಾವಿಂಗ್ ಮೋರ್ ದೆನ್ ಒನ್ ಸ್ಪೌಸ್ ಅಟ್ ದ ಟೈಮ್, ಅದೇ ವೇರ್ ಅ ಮ್ಯಾನ್ ಹ್ಯಾಸ್ ಮಲ್ಟಿಪಲ್ ವೈಫ್ಸ್ ಇಸ್ ಸೆಡ್ ಟು ಬಿ ಪಾಲಿಗೆಮಿ. ಸೊ ಪಾಲಿಗೆಮಿ ಈಸ್ ಅಲೌಡ್ ಇನ್ ಸಮ್ ಕಲ್ಚರ್ಸ್, ಕೆಲವೊಂದು ಕಡೆ ಪಾಲಿಗೆಮಿ ಅಲೋವ್ ಇದೆ. ಇನ್ ಪಾಲಿಗೈನಿ ಒನ್ ಮ್ಯಾರೀಸ್ ಸೆವ್ರಲ್ ವುಮೆನ್, ಹಲವಾರು ಪತ್ನಿಗಳಿರುವಂಥ ವ್ಯಕ್ತಿಗೆ ಹಿ ಈಸ್ ಸೆಡ್ ಟು ಬಿ ಹ್ಯಾಸ್ ಕಮಿಟೆಡ್ ಪಾಲಿಗೈನಿ. ಹಾಗೆ ಇದ್ರದ್ದು ಅಪೋಸಿಟ್ ಯಾವುದು? ಒಂದು ಮಹಿಳೆ ಹಲವಾರು ಪುರುಷರನ್ನು ಮದುವೆ ಆಗಿದ್ದರೆ ಆವಾಗ ಪಾಲಿ ಆ್ಯಂಡ್ರಿ. ಯಾಕೆಂದರೆ ಆ್ಯಂಡ್ರಿ ಅಂದರೆ ಮೇಲ್ ಅಂತ ಅರ್ಥ, ಗಂಡಸರು ಅಂತ ಹೇಳೋದು ಅರ್ಥ, ಪುರುಷ ಅಂತ ಹೇಳುವಂಥದ್ದು ಅರ್ಥ. ಸೊ ಅ ಫಾರ್ಮ್ ಆಫ್ ಮ್ಯಾರೇಜ್ ಇನ್ ವಿಚ್ ಅ ವುಮನ್ ಹ್ಯಾಸ್ ಮೋರ್ ದೆನ್ ಒನ್ ಹಸ್ಬೆಂಡ್ ಅಟ್ ದ ಸೇಮ್ ಟೈಮ್, ದಟ್ಸ್ ಸೆಡ್ ಟು ಬಿ ಪತಿತ್ವ. ಆಯಿತಾ, ಇದು ಸ್ಪೆಸಿಫಿಕಲಿ ಯಾವುದಕ್ಕೆ ಹೇಳ್ತಾ ಇರುವಂಥದ್ದು? ಪುರುಷರಿಗೆ ಸಂಬಂಧಪಟ್ಟಾಗ ಹೇಳ್ತಾ ಇರುವಂಥದ್ದು. ಒಂದು ಮಹಿಳೆ ಹಲವಾರು ಗಂಡಂದ್ರನ್ನು ಹೊಂದಿದ್ರೆ ಆವಾಗ ದಟ್ ಇಸ್ ಸೆಡ್ ಟು ಬಿ ಪಾಲಿಯಾಂಡ್ರಿ. ಸೊ ಪಾಲಿಯಾಂಡ್ರಿ ಇಸ್ ರೇರ್ ಬಟ್ ಪ್ರಾಕ್ಟಿಸ್ಡ್ ಇನ್ ಸಮ್ ಕಮ್ಯುನಿಟೀಸ್. ಅದು ತುಂಬ ವಿರಳ, ಆದರೂ ಕೆಲವೊಂದು ಕಮ್ಯುನಿಟೀಸ್ಗಳಲ್ಲಿ ಅದನ್ನು ಇನ್ನೂ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಇನ್ ಪಾಲಿಯಾಂಡ್ರಿ ಒನ್ ವುಮೆನ್ ಇಸ್ ಮ್ಯಾರಿಡ್ ಟು ಮಲ್ಟಿಪಲ್ ವುಮೆನ್. ಆಯಿತಾ, ಇದು ಕೆಲವೊಂದು ಎಕ್ಸಾಂಪಲ್ ನಾವು ನೋಡ್ತಾ ಇರುವಂಥದ್ದು. ಸೊ ಇಷ್ಟು ಶಬ್ದಗಳನ್ನು ನಾವು ನೋಡಿದ್ವಿ. ಸೊ ಒಂದು ಸಲ ಇಫ್ ಯು ಹ್ಯಾವ್ ಟು ರಿವೈಸ್, ಇದನ್ನು ರಿವೈಸ್ ಮಾಡಬೇಕಂದ್ರೆ ಯಾವುದನ್ನು ನಾವು ನೋಡಿರುವಂಥದ್ದು? ಓಕೆ, ಇಲ್ಲೇ ನಾನು ಹೇಳ್ತೇನೆ. ಮಿಸಂಥ್ರೋಪ್ ಅಂದರೆ ಮಾನವ ಕುಲವನ್ನು ದ್ವೇಷಿಸುವಂಥ ವ್ಯಕ್ತಿ. ಮಿಸಾಜಿನಿ ಅಂದರೆ ಹೆಂಗಸರನ್ನು, ಮಹಿಳೆಯರನ್ನ ದ್ವೇಷ ಮಾಡುವಂಥ ವ್ಯಕ್ತಿ. ಮಿಸಾಗೆಮಿ ಅಂದರೆ ಮದುವೆಯನ್ನು ದ್ವೇಷ ಮಾಡುವಂಥ ವ್ಯಕ್ತಿ. ಹಾಗೆ ಆಂಥ್ರೋಪಾಲಜಿ ಅಂದರೆ ಮಾನವ ಕುಲವನ್ನು ಪ್ರೀತಿಸುವ ವ್ಯಕ್ತಿ. ಫಿಲಾಂಥ್ರೋಪಿಸ್ಟ್ ಅಂತಂದರೆ ಮಾನವ ಕುಲಕ್ಕೆ ದಾನ ಪರೋಪಕಾರ ಮಾಡುವಂಥ ವ್ಯಕ್ತಿಗೆ ಫಿಲಾಂಥ್ರೋಪಿಸ್ಟ್ ಹೇಳ್ತಾರೆ. ಗೈನಕಾಲಜಿ ಅಂದರೆ ಸ್ತ್ರೀರೋಗಕ್ಕೆ ಸಂಬಂಧಪಟ್ಟ ಒಂದು ಬ್ರಾಂಚ್, ಒಂದು ಸೈನ್ಸ್. ಗೈನಕಾಲಜಿಸ್ಟ್ ಅಂದರೆ ಆ ಸ್ತ್ರೀರೋಗ ತಜ್ಞರಿಗೆ ಗೈನಕಾಲಜಿಸ್ಟ್ ಅಂತ ಹೇಳ್ತಾರೆ. ಹಾಗೆ ಮ್ಯಾರೇಜ್ಗೆ ಸಂಬಂಧಪಟ್ಟ ಹಾಗೆ ಗ್ಯಾಮೋಸ್ ಅಂತ ಬರುವಂಥದ್ದು. ಸೊ ಮೊನೋಗೆಮಿ ಅಂದರೆ ಏಕಪತ್ನಿತ್ವ. ಬೈಗೆಮಿ ಅಂದರೆ ದ್ವಿಪತ್ನಿತ್ವ. ಹಾಗೆ ಪಾಲಿಗೆಮಿ ಅಂತಂದರೆ ಬಹುಪತ್ನಿತ್ವ. ಪಾಲಿಗೈನ್ ಅಂತಂದ್ರೂ ಬಹುಪತ್ನಿತ್ವ. ಹಾಗೂ ಪಾಲಿ ಆ್ಯಂಡ್ರಿ ಅಂತಂದರೆ ಗಂಡಸರು ಪುರುಷರು. ಸೊ ಪಾಲಿ ಆ್ಯಂಡ್ರಿ ಬಹುಪತಿತ್ವಕ್ಕೆ ಹೇಳುವಂಥದ್ದು. ಇಷ್ಟು ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೇನೆ. ಸೊ ಇವತ್ತು 3ನೇ ದಿನ. 4ನೇ ದಿನ ಇನ್ನೂ ನೆಕ್ಸ್ಟ್ ಡೇ ಇನ್ನೂ ಈ ರೀತಿ ಹಲವಾರು ಶಬ್ದಗಳನ್ನು ನಾವು ವೊಕ್ಯಾಬ್ಯುಲರಿನ ಬಿಲ್ಡ್ ಮಾಡ್ಕೊಳ್ತಾ ಹೋಗೋಣ. ಹಾಗೆ ನಾನು ಆವಾಗಲೇ ಹೇಳಿದಾಗೆ ಕ್ಲಾಸಿನ ಪ್ರಾರಂಭದಲ್ಲಿ ನಮ್ಮ ಅಭಿಜ್ಞಾ ಎಜುಕೇಷನ್ ಹೇಳುವಂಥ ಒಂದು ಆ್ಯಪ್ ಇದೆ. ನಿಮಗೆ ಇಲ್ಲಿ ಕಾಣ್ತಾ ಇರ್ಬೋದು, ಗೂಗಲ್ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಅಭಿಜ್ಞಾ ಎಜುಕೇಷನ್ ಆ್ಯಪ್ ಅಂತ ಹೇಳಿ ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಅಥವಾ ನಮ್ಮ ವೆಬ್ಸೈಟ್ ನೀವು ಕಂಪ್ಯೂಟರಲ್ಲಿ ನೋಡ್ತೀರಿ ಅಂತಂದರೆ ಇಲ್ಲಿ www.abhijnaeducation.com ಅಂತ ಇದೆಲ್ಲ, ಅಲ್ಲಿ ನೀವು ವೆಬ್ಸೈಟನ್ನು ಸರ್ಚ್ ಮಾಡಿ ಬ್ರೌಸ್ ಮಾಡಿ ನಮ್ಮ ವೆಬ್ಸೈಟಿಗೆ ಹೋಗಿ ಕೋರ್ಸಸ್ ಅಂತ ಇರುತ್ತೆ, ಅಲ್ಲಿ ನೀವು ಸರ್ಚ್ ಮಾಡ್ಬೋದು ಈ ಕೋರ್ಸನ್ನು. ಪ್ಲಸ್ ಇನ್ನು ನಮ್ಮ ಬೇರೆ ಬೇರೆ ಸ್ಟಡಿ ರಿಸೋರ್ಸಸ್ಗಳು, ಲಾ ಕಲಿತಾ ಇದ್ದರೆ ಅಭಿಜ್ಞಾ ಲಾ ಸೀರೀಸ್ ಅಂತ ಕನ್ನಡ ಯೂಟ್ಯೂಬ್ ಚಾನಲ್ ಇದೆ. ಅಥವಾ ಅಭಿಜ್ಞಾ ಲೀಗಲ್ ಮ್ಯಾಪ್ಸ್ ಅಂತ ಹೇಳುವಂಥ ಇಂಗ್ಲೀಷ್ ಯೂಟ್ಯೂಬ್ ಚಾನಲ್ ಇದೆ. ಹಾಗೂ ಅಭಿಜ್ಞಾ ಈಸಿ ಇಂಗ್ಲೀಷ್ ನಿಮ್ಗೆ ಗೊತ್ತಿರುವಾಗೆ ಇದೆ ಯೂಟ್ಯೂಬ್ ಚಾನಲ್. ಇಲ್ಲಿ ನಾವು ಇಂಗ್ಲೀಷನ್ನು ಆದಷ್ಟು ಸುಲಭ ಮಾಡಿ ಕನ್ನಡದಲ್ಲಿ ಹೇಳ್ಕೊಡುವಂಥ ಪ್ರಯತ್ನ. ಕೇವಲ ಜಡ್ಜ್, ಲಾಯರ್ಸ್ ಈ ಎಕ್ಸಾಮ್ಸ್ಗೆ ಅಷ್ಟೇ ಅಲ್ಲ, ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಸಂಬಂಧಪಟ್ಟ ಹಾಗೆ ವೊಕ್ಯಾಬ್ಯುಲರಿ ಮತ್ತು ಗ್ರಾಮರ್, ಹಾಗೆ ಬೇರೆ ಬೇರೆ ರೀತಿಯ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು, ಅದನ್ನೆಲ್ಲ ಕೂಡ ಸಾಲ್ವ್ ಮಾಡುವಂಥ ಪ್ರಯತ್ನ ಈ ಯೂಟ್ಯೂಬ್ ಚಾನಲಲ್ಲಿ ಆಗ್ತಾ ಇರುವಂಥದ್ದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಹಾಗೆ ನಮ್ಮ ವೆಬ್ಸೈಟ್ ನೋಡಿ ಒಂದು ಸಲ. ಜಸ್ಟ್ ಐ ಲೈಕ್ ಟು ಶೋ ಯು. ಅಭಿಜ್ಞಾ education.com ಅಂತ ಹೇಳಿ ನೀವು ಇಲ್ಲಿ ದಿಸ್ ಇಸ್ ಅವರ್ ವೆಬ್ಸೈಟ್. ಇಲ್ಲಿ ಕೋರ್ಸಸ್ ಅಂತ ಹೋದರೆ ಯು ಕ್ಯಾನ್ ಫೈಂಡ್ ನೋಡಿ, ಇಂಗ್ಲೀಷ್ ಗ್ರಾಮರ್ ಅಂತ ಕ್ಯಾಟಗರಿ ಹಾಕಿದರೆ ಇದು ಇಲ್ಲೂ ಕೂಡ ನೀವು ಕ್ಲಿಕ್ ಮಾಡಿದ್ರೆ ಯು ಕ್ಯಾನ್ ಫೈಂಡ್ ಇದೊಂದು ಬ್ಯಾಚ್ ಇಂಗ್ಲೀಷ್ ಫಾರ್ ಲಾ ಸ್ಟೂಡೆಂಟ್ಸ್. ನೋಡಿ, ಇದು ಕೆಲವೊಂದು ನಾವು ಅಪ್ಲೋಡ್ ಮಾಡುವಂಥ ಕ್ಲಾಸಸ್, ಯಾವ್ಯಾವ ದಿನ ಏನೇನು ಅಪ್ಲೋಡ್ ಮಾಡ್ತೇವೆ ಅಂತ ಹೇಳುವಂಥದ್ದು.
ಹಾಗೆ ಇಲ್ಲಿ ಅಬೌಟಿಗೆ ಹೋದರೆ ಯು ಕ್ಯಾನ್ ಫೈಂಡ್ ದ ಪ್ರೈಸ್. ನೀವು ಜಾಯಿನ್ ಬ್ಯಾಚ್ ಅಂತ ಕೊಟ್ಟರೆ ಯು ಕ್ಯಾನ್ ಡೈರೆಕ್ಟ್ಲಿ ಪರ್ಚೇಸ್ ಇಟ್. ನಿಮ್ಮ ಇಮೇಲ್ ಹಾಕಿ ಸೈನ್ ಅಪ್ ಆಗಿ ರಿಜಿಸ್ಟರ್ ಆದರೆ ದೆನ್ ಆಟೋಮೆಟಿಕಲಿ ನಿಮಗೆ ಸೈನ್ ಇನ್ ಮೆಸೇಜ್ ಬರುತ್ತೆ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಆವಾಗಲೇ ಹೇಳಿದಾಗೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ನಮ್ಮ ಎಲ್ಲ ಯೂಟ್ಯೂಬ್ನ ಡಿಸ್ಕ್ರಿಪ್ಷನ್ನು ಹಾಗೂ ವೆಬ್ಸೈಟ್ನ ಡಿಸ್ಕ್ರಿಪ್ಷನ್ನು ಅದು ಈ ಲಿಂಕಲ್ಲಿ ನಾವು ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಇದೆಲ್ಲ ಅದರಲ್ಲಿ ನಾವು ನೀಡಿದ್ದೇವೆ ಎಲ್ಲ ಲಿಂಕ್ಗಳನ್ನು, ಕೋರ್ಸ್ ಲಿಂಕನ್ನು ಎಲ್ಲದೂ ನೀಡಿದ್ದೇವೆ. ಅದನ್ನು ಚೆಕ್ ಮಾಡಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ನಾಳೆ ಮತ್ತೊಂದು ಹೊಸದಾದಂತಹ ಬೇರೆ ಬೇರೆ ಶಬ್ದಗಳೊಟ್ಟಿಗೆ ಅದರ ಮಾಹಿತಿಯೊಟ್ಟಿಗೆ ನಿಮ್ಮೊಟ್ಟಿಗೆ ಹಾಜರಾಗ್ತೇನೆ. ಸೊ ಅಲ್ಲಿ ತನಕ ನಮಸ್ತೆ, ಧನ್ಯವಾದ.